ನಾಗರಿಕರ ಮೇಲೆ ದಾಳಿಗೆ ಯತ್ನಿಸಿದ ಈ ಪಾಪಿ ಪಾಕಿಸ್ತಾನ ಸಾರ್ವಜನಿಕ ರಕ್ಷಣೆಗೆ ಭಾರತದಿಂದ ಬ್ಲಾಕ್ಔಟ್ ಈ ಸೂಚನೆಯನ್ನ ನೀಡಲಾಗಿತ್ತು. ಅಟ್ ಎನಿ ಮೂಮೆಂಟ್ ಬ್ಲಾಕ್ಔಟ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದಾಳಿ ನಡೆಸುವಂತ ಸಂದರ್ಭದಲ್ಲಿ, ರಾತ್ರಿ ದಾಳಿ ಆಗುವಂತ ಸಂದರ್ಭದಲ್ಲಿ ಕರೆಂಟ್ ಆಫ್ ಮಾಡಲಾಗುತ್ತೆ. ಯಾವುದೇ ಫ್ಲಾಶ್ ಲೈಟ್ ಆಗಿರಬಹುದು ಅಂತ ಯಾವುದೇ ಬೆಳಕು ಬರುವಂತದ್ದ ಆಬ್ಜೆಕ್ಟ್ಗಳನ್ನ ಆನ್ ಮಾಡಬೇಡಿ ಅನ್ನುವಂಥದ್ದನ್ನ ಈಗಾಗಲೇ ಟ್ರಯಲ್ ಮೂಲಕ ಹೇಳಲಾಗಿತ್ತು. ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ. 4 ರಾಜ್ಯಗಳ ನಗರಗಳಲ್ಲಿ ವಿದ್ಯುತ್ ಕಟ್ ಮಾಡಲಾಗಿದೆ. ರಾತ್ರಿ ಸಾರ್ವಜನಿಕರ ರಕ್ಷಣೆಗೆ ಭಾರತ ಈ ಕ್ರಮವನ್ನು ಅನುಸರಿಸಿರುವುದು. ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಎಲ್ಲಿ ನೋಡಿದ್ರು ಕತ್ಲು. ಕಾರಣ ಯಾವುದೇ ಕಾರಣಕ್ಕೂ ಕೂಡ ದಾಳಿ ಆಗಬಾರದು. ನಗರಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಏನು ಮಾಡಲಾಗಿತ್ತು, ಆ ದಾಳಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬ್ಲ್ಯಾಕ್ಔಟ್ ಮಾಡಲಾಗಿರೋದು. ರಾತ್ರಿ ಅನ್ನುವಂಥ ಮಾಹಿತಿ. ಮತ್ತೊಂದು ಕಡೆಯಲ್ಲಿ ಈ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಈ 4 ನಗರಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಾ ಇತ್ತು ಪಾಕಿಸ್ತಾನ. ರಾಜಸ್ಥಾನ ಮತ್ತು ಗುಜರಾತ್ ಪ್ರಮುಖವಾಗಿ. ಜಮ್ಮು ಕಾಶ್ಮೀರದಲ್ಲಿ ಅಂತೂ ಈ ಪರಿಸ್ಥಿತಿ ಮುಂದುವರಿತಾನೇ ಇದೆ. ಆದರೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇಂಥ ವ್ಯರ್ಥ ಪ್ರಯತ್ನಗಳು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ರಾಜಸ್ಥಾನ ಮತ್ತು ಪಂಜಾಬ್ನಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ಈಗ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆ ಆಸ್ಪತ್ರೆಯಲ್ಲೂ ಕೂಡ ತುರ್ತು ಪರಿಸ್ಥಿತಿಯಲ್ಲಿ. ಇನ್ನು ಜಮ್ಮುವಿನಲ್ಲಿ ರೆಡ್ ಅಲರ್ಟ್, ಸೈರನ್ ಮೊಳಗಿದೆ. ಅಲ್ಲಿ ದಾಳಿ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ರೆಡ್ ಅಲರ್ಟ್. ದಾಳಿ ನಡೀತಾನೆ ಇದೆ. ಒಂದು ಕಡೆ ಶೆಲ್ ದಾಳಿ, ಮತ್ತೊಂದು ಕಡೆಯಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕಾಗಿ ಬ್ಲ್ಯಾಕ್ಔಟ್ ಮಾಡಿದೆ ಸೇನೆ. ಪಾಕಿಸ್ತಾನದ 16 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಲಾಹೋರ್ನ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ಧ್ವಂಸ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಭಾರತೀಯ ಸೇನೆ ದಾಳಿಗೆ ಲಾಹೋರ್ ತತ್ತರಿಸಿದೆ. ಇನ್ಯಾವ ನಗರ ಉಳ್ಕೊಳ್ಳುತ್ತೆ ಮ್ಯಾಪ್ ಅಲ್ಲಿ? ಕರಾಚಿ, ಇಸ್ಲಾಮಾಬಾದ್ ಸೇರಿ 16 ನಗರಗಳು ಉಡೀಸ್. ಕರಾಚಿಯ ಪರಿಸ್ಥಿತಿಯನ್ನ ನೋಡಬೇಕು. ಎಲ್ಲ ಛಿದ್ರ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಲಾಹೋರಲ್ಲೂ ಅಂಥದ್ದೇ ಪರಿಸ್ಥಿತಿ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಭಾರತದ ಗಡಿ ಭಾಗದ ರಾಜ್ಯಗಳಿದೆಯಲ್ಲ, ಇದೆಲ್ಲವನ್ನು ಕೂಡ ಗುರಿಯಾಗಿಸ್ಕೊಂಡು ಒಂದಷ್ಟು ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಪ್ರತಿ ದಾಳಿಯನ್ನು ಕೂಡ ಭಾರತೀಯ ಸೇನೆ ಒಂದು ಕಡೆ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ತುರ್ತು ಪರಿಸ್ಥಿತಿಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಉದ್ವಿಗ್ನ ಸ್ಥಿತಿ ಈಗಾಗಲೇ ಉಂಟಾಗಿರೋದು. ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಪಂಜಾಬ್ ಮತ್ತು ರಾಜಸ್ಥಾನ ಇಲ್ಲೂ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಗುಜರಾತ್ನಲ್ಲೂ ಕೂಡ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಅನೇಕ ಕಡೆಗಳಲ್ಲಿ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಅದಕ್ಕೆ ನಮ್ಮ ಸೇನೆ ತಕ್ಕದಾದಂಥ ಉತ್ತರವನ್ನ ಕೊಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಬ್ಲ್ಯಾಕ್ಔಟ್ ಮಾಡಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಿ. ಆ ಕ್ಷಿಪಣಿ ಡ್ರೋನ್ ದಾಳಿಗಳು ಯಾವ ರೀತಿಯಾಗಿ ಒಂದರ ನಂತರ ಒಂದು ಅನ್ನುವಂತೆ ಬರ್ತಾ ಇದೆ ಅನ್ನುವಂಥದ್ದು. ಅದರ ಮತ್ತೊಂದು ಕಡೆಯಲ್ಲಿ ಭಾರತ ಅದನ್ನು ಹಿಮ್ಮೆಟ್ಟಿಸೋದಕ್ಕೆ, ಅದನ್ನು ಹೊಡೆದು ಉರುಳಿಸೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ. ಈ ಗಡಿ ಭಾಗದ ರಾಜ್ಯಗಳಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಅನೇಕ ಕಡೆಗಳಲ್ಲಿ ಇನ್ಕ್ಲೂಡಿಂಗ್ ರಾಜಸ್ಥಾನಲ್ಲೂ ಕೂಡ ಅಧಿಕಾರಿಗಳ ರಜೆಯನ್ನು ಕೂಡ ರದ್ದುಗೊಳಿಸಿದ್ದಾರೆ. ಅಲ್ಲಿ ರದ್ದುಗೊಳಿಸಿ ಗಡಿ ಭಾಗದ ಶಾಲೆಗಳು ಏನಿದೆ ಆ ಶಾಲೆಗಳಿಗೆ, ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ವಿಪತ್ತು ನಿರ್ವಹಣಾ ಪಡೆಗಳು ಸರ್ವಸನ್ನದ್ಧವಾಗಿರಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಭಾರತದ ದಾಳಿಗೆ ಪಾಕಿಸ್ತಾನ ಚಿಂದಿ ಚಿತ್ರಾನ್ನ ಆಗೋಗಿದೆ. ಪಾಕಿಸ್ತಾನದ 50 ಮಿಸೈಲ್ಗಳು ಉಡಿಸಿ, ಒಂದಲ್ಲ ಎರಡಲ್ಲ 50 ಮಿಸೈಲ್ಗಳು, 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ, 2 JF-16 and JF-17 ಯುದ್ಧ ವಿಮಾನಗಳು, 1 F-16 ಯುದ್ಧ ವಿಮಾನ ಉಡಿಸ್, ಏರ್ಬೋರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಕೂಡ ಸರ್ವನಾಶ ಆಗಿದೆ. ಅವ್ರಿಗೆ ವಾರ್ನಿಂಗ್ ಕೊಡುವಂತ ಸಿಸ್ಟಮ್ ಕೂಡ ಈಗ ಇಲ್ಲ. ದಾಳಿ ಆಗುತ್ತೆ ಅನ್ನೋದನ್ನ ಕೊಡುವಂತ, ಗಾಳಿಯಲ್ಲಿ ಅಂದ್ರೆ ವೈಮಾನಿಕ ದಾಳಿ ಆಗ್ತಾ ಇದೆ ಅನ್ನೋದನ್ನ ಕೊಡುವಂತ ಸಿಸ್ಟಮ್ ಕೂಡ ಈಗ ಹಾನಿಯಾಗಿದೆ. ಸರ್ವೆಲೆನ್ಸ್ ವಿಮಾನ, 60 ಡ್ರೋನ್ಗಳು ಎಲ್ಲವೂ ಕೂಡ ಡಮಾರ್. ಇನ್ನೂ ಕೂಡ ಪಾಕಿಸ್ತಾನದ ಬಳಿ ಉಳಿದಿರೋದು ಏನು ಅನ್ನುವಂಥ ಪ್ರಶ್ನೆ. ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾಶ
ಆಗಿದೆ, ನಾಶಪಡಿಸಿದೆ ನಮ್ಮ ಸೇನೆ. ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕಂತೂ, ದಿಸ್ ಇಸ್ ಹ್ಯೂಜ್ ಲಾಸ್. ಇದು ತುಂಬಲಾರದ ನಷ್ಟ. ಆದರೆ ದಾಳಿಯನ್ನು ಮತ್ತೆ ಮತ್ತೆ ಮುಂದುವರಿಸ್ತಾ ಇರುವಂಥ ಉದ್ದಟತನ ಇದೆಯಲ್ಲ, ಅದು ಮಾತ್ರ ನಿಲ್ತಾ ಇಲ್ಲ. 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ ಆಗಿದೆ. ಆದರೂ ಕೂಡ ಪಾಕಿಸ್ತಾನ ದಾಳಿಯನ್ನು ಮುಂದುವರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದುವರಿಸಿರೋದು ಒಂದು. ಮತ್ತೊಂದು ಕಡೆಯಲ್ಲಿ ಈ JF-17 ಆ್ಯಂಡ್ F-16 ಯುದ್ಧ ವಿಮಾನಗಳು ಅದು ಕೂಡ ಕಂಪ್ಲೀಟ್ ಆಗಿ ಹೊಡೆದುರುಳಿಸಿರೋದು ಭಾರತೀಯ ಸೇನೆ. 50 ಮಿಸೈಲ್ಗಳನ್ನು ಹೊಡೆದು ಉಳಿಸಿದೆ. ಒಂದಲ್ಲ ಎರಡಲ್ಲ 50 ಮಿಸೈಲ್ಗಳು ಭಾರತ ದಾಳಿಯನ್ನು ಮಾಡಿದ್ದು. ಆರಂಭದಲ್ಲಿ 9, ಈಗ 9 ಕಡೆಗಳಲ್ಲಿ ದಾಳಿ ಮಾಡಿರೋದು. ಈಗ ಅನೇಕ ಕಡೆಗಳಲ್ಲಿ ಗುರಿಯಾಗಿಸ್ಕೊಂಡು ಪಾಕಿಸ್ತಾನ ಈ ದಾಳಿಯನ್ನು ಮಾಡೋದಕ್ಕೆ ಹೊರಟಿತ್ತು. ಆದರೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಬಳಸಿದಂಥ 60 ಡ್ರೋನ್ಗಳಾಗಿರ್ಬೋದು, 50 ಮಿಸೈಲ್ಗಳಾಗಿರ್ಬೋದು, ಜೊತೆಗೆ ಸರ್ವೇಲೆನ್ಸ್ ವಿಮಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಒಡಿಸ್ ಏರ್ಬೋರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಕೂಡ ಈಗ ಡಮಾರಾಗಿದೆ. 2 JF ಯುದ್ಧ ವಿಮಾನಗಳು ಇದೆಲ್ಲವೂ ಕೂಡ ಛಿದ್ರ ನಾಮಾವಶೇಷ ಇಲ್ಲದಂತೆ ಅದೆಲ್ಲವೂ ಕೂಡ ಈಗ ಫೇಲ್ಯೂರ್ ಆಗಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಇದೆಲ್ಲವನ್ನು ಕೂಡ ಕಳ್ಕೊಂಡಿದೆ ಪಾಕಿಸ್ತಾನ. ಆದರೆ ದಾಳಿಯನ್ನು ಮುಂದುವರಿಸ್ತಾ ಇದೆ. ಒಂದು ಕಡೆ ಶೆಲ್ ದಾಳಿ ಆದರೆ ಮತ್ತೊಂದು ಕಡೆಯಲ್ಲಿ ತನ್ನ ದಾಳಿಯನ್ನು ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ವೇಲೆನ್ಸ್ ವಿಮಾನ ಅದು ಕೂಡ ಈ ದಾಳಿಯಲ್ಲಿ ಛಿದ್ರ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಭಾರತ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ. ಕೌಂಟರ್ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನದ F-16 ಮತ್ತು JF-17 ಈ 2 ಯುದ್ಧ ವಿಮಾನಗಳು ಧ್ವಂಸ ಆಗಿರೋದು. ಪಂಜಾಬ್, ರಾಜಸ್ಥಾನ, ಜಮ್ಮು ಕಾಶ್ಮೀರ ಈ ಭಾಗಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡೋದಕ್ಕೆ ಮುಂದಾಗಿತ್ತು ಪಾಕಿಸ್ತಾನ. ಆ ಸಂದರ್ಭದಲ್ಲಿ ಪ್ರತಿ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ 2 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಉರುಳಿಸಿದೆ. ಒಂದು F-16 ಮತ್ತೊಂದು JF-17 ಎರಡೂ ಕೂಡ ಹೊಡೆದು ಉರುಳಿಸಿರೋದು. ಭಾರತದ ದಾಳಿಗೆ ಪತ್ತರಗುಟ್ಟು ಹೋಗಿದೆ ಪಾಕಿಸ್ತಾನ. ಒಂದು ಕಡೆ ಪತ್ತರಗುಟ್ಟು ಹೋಗಿದ್ರೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಅಡಗು ತಾಣಕ್ಕೆ ಪಾಕಿಸ್ತಾನ ಪ್ರಧಾನಿ ಸ್ಥಳಾಂತರ. ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಶಿಫ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ. ಕರಾಚಿ ಬಂದರಿನಲ್ಲಿ ಸ್ಫೋಟಗಳನ್ನು ಮಾಡಲಾಗಿತ್ತು. ಕರಾಚಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಈಗ ಶಹಬಾಜ್ ಶರೀಫ್ ಇದ್ದಾರೆ ಅನ್ನುವಂಥ ಮಾಹಿತಿ. ನಮ್ಮ ಪ್ರತಿ ಹನಿ ರಕ್ತಕ್ಕೂ ನಾವು ಸೇಡು ತೀರಿಸ್ಕೊಳ್ತೇವೆ ಅನ್ನುವಂಥದ್ದನ್ನ ಹೇಳಿ ಭಾರತಕ್ಕೆ ಸವಾಲಿಸಿದಂಥ ಪಾಕ್ ಪ್ರಧಾನಿ ರಾತ್ರೋರಾತ್ರಿ ಎಸ್ಕೇಪ್. ಕರಾಚಿಯಿಂದ ಅವರನ್ನ ಒಂದು ರೀತಿಯ ಸೇಫ್ ಪ್ಲೇಸ್ಗೆ, ಸಮ್ವೇರ್ ಸೇಫ್, 20.5 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ. ಸುರಕ್ಷಿತ ಜಾಗಕ್ಕೆ ಈಗ ಶಿಫ್ಟ್ ಮಾಡಿದ್ದಾರೆ. ಸುರಕ್ಷಿತ ಜಾಗ ಪಾಕಿಸ್ತಾನದಲ್ಲಿ ಯಾವುದು ಅನ್ನುವಂಥ ಪ್ರಶ್ನೆ, ಈಗ ಯಾವುದು ಉಳ್ಕೊಂಡಿದೆ ಅನ್ನುವಂಥ ಪ್ರಶ್ನೆ. ಒಟ್ಟಾರೆಯಾಗಿ ಕರಾಚಿಯಿಂದ 20 ಕಿಲೋಮೀಟರ್ ದೂರದಲ್ಲಂತೂ ಇದ್ದಾರೆ. ಅವರ
ಮನೆ ಬಳಿಯೇ ದೊಡ್ಡದಾದಂಥ ಸ್ಫೋಟ ಆಯಿತು. ಆ ಕಾರಣದಿಂದ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಈ ಆಪರೇಷನ್ ಸಿಂಧು 2.0 ನಿರ್ಣಾಯಕ ಹಂತದಲ್ಲಿ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಸಶಸ್ತ್ರ ಪಡೆಗಳು ಮಿಲಿಟರಿ ಪ್ರತಿಕ್ರಿಯೆಗಳನ್ನು ಕೂಡ ತೀವ್ರಗೊಳಿಸ್ತಾ ಇದೆ. ಈ ರಾತ್ರಿ ಸಂದರ್ಭದಲ್ಲಿ ದಾಳಿಗಳು ತೀವ್ರಗೊಂಡಂಥ ಸಂದರ್ಭದಲ್ಲಿ ಕರಾಚಿಯಲ್ಲಿ ಸ್ಫೋಟ ಆಗಿತ್ತು. ಆ ಸಂದರ್ಭದಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ಶಿಫ್ಟ್ ಮಾಡಲಾಗಿದೆ.